ಜವಾಬ್ದಾರಿ ಮನುಷ್ಯನಾಗಿರೋರು ಈ ರೀತಿ ಎಲ್ಲ ಮಾತಾಡಬಾರ್ದು. ಬೇಜವಾಬ್ದಾರಿ ಮಾತುಗಳು ಮಾತಾಡಬಾರ್ದು. 26 ಜನ ಏನು ಸತ್ತಿದ್ದಾರೆ, ಅವ್ರ ಮನೆಯವ್ರಿಗೆ ಇನ್ನೂ ಶಾಂತಿ ಸಿಕ್ಕಿಲ್ಲ, ನೆಮ್ಮದಿ ಸಿಕ್ಕಿಲ್ಲ. ನಮ್ಮವ್ರ ಸಪೋರ್ಟಿಂದಲೇ ಅವರು ಇಲ್ಲಿ ಅಟ್ಯಾಕ್ ಮಾಡೋಕ್ಕಾಗಿರೋದು. ಕೊತ್ತೂರು ಮಂಜುನಾಥ್ ಮಾತಾಡಿರೋದು ಅರ್ಥ ಇಲ್ಲ. ಅವ್ರು ಹೇಳಿರೋ ಮಾತಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದರೆ ಅವರು ಉನ್ನತ ಸ್ಥಾನದಲ್ಲಿರೋರು, ಒಬ್ಬರು ಜವಾಬ್ದಾರಿ ಮನುಷ್ಯನಾಗಿರೋರು ಈ ರೀತಿ ಎಲ್ಲ ಮಾತಾಡಬಾರ್ದು. ಇದು ಸೋಲ್ಜರ್ಸ್ಗೆ ಅಪಮಾನ ಮಾಡೋ ಅಂಥ ರೀತಿ ಮಾತಾಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಗೊತ್ತಿರಾಗೇನೆ ಎಲ್ಲರೂ 10 ಏರ್ಬೇಸು 11 ಏರ್ಬೇಸ್ನ ಉಡಾಯಿಸಿ ಮಾಡಿದ್ದಾರೆ. ಅದರಲ್ಲಿ ಯಾವುದು ಮುಚ್ಚಿಟ್ಕೊಳ್ಳೋವಂಥದ್ದೇನಿಲ್ಲ. ಉಗ್ರರನ್ನ ಧ್ವಂಸ ಮಾಡಿದ್ದಾರೆ. ಅವ್ರ ಜಾಲತಾಣಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಆಗ ಈ ಥರ ಎಲ್ಲ ಇರುವಾಗ ಇವ್ರ ಬೂಟಾಟಿಕೆ ಎಲ್ಲಿದೆ? ಬೂಟಾಟಿಕೆ ಅನ್ನೋದೇ ಇಲ್ಲ. ಅದಕ್ಕೆ ಇವರು ತಿಳಿದು ಮಾತಾಡಬೇಕು. ಯಾವ್ದು ಸರಿ ಯಾವುದಿಲ್ಲ ಅನ್ನೋದು ತಿಳಿದು ಮಾತಾಡಬೇಕು. ಈಗ ಪಾಕಿಸ್ತಾನ ಪ್ರಧಾನಿನೇ ಒಪ್ಕೊಂಡಿದ್ದಾರೆ, ಹೌದು ನಮ್ಮ ಏರ್ಬೇಸ್ಗಳನ್ನ ನಾಶ ಮಾಡಿದ್ದಾರೆ, ಅಧ್ವಾನ ಮಾಡಿದ್ದಾರೆ, ಎಲ್ಲ ಅವರೇ ಒಪ್ಕೊಂಡಿರುವಾಗ ಇವ್ರದ್ದೇನಿದೆ? ಹಾಗಾಗಿ ಇವರು ಆ ಥರ ಎಲ್ಲ ಬೇಜವಾಬ್ದಾರಿ ಮಾತುಗಳು ಮಾತಾಡಬಾರ್ದು. ಅದು ನನ್ನ ಅನಿಸಿಕೆ. ಹಾಗಾಗಿ ಇದು ತಪ್ಪು ಅಂತ ನಾನು ಖಂಡಿಸ್ತೀನಿ ಅವ್ರನ್ನ, ಅವ್ರು ಹೇಳಿರೋ ಮಾತನ್ನ. ಯಾವ ಕಾರಣಕ್ಕೆ ಇಷ್ಟು ಈಸಿಯಾಗಿ ಈ ಥರ ಒಂದು ಹೇಳಿಕೆ ಕೊಟ್ಟಿರ್ತಾರೆ? ಅವರು ಬೇರೆ ಪಾರ್ಟಿನವರನ್ನ ಕಾರಣಕ್ಕೋಸ್ಕರ ಈ ರೀತಿ ಕೊಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತಿದೆ, 140 ಕೋಟಿ ಪಾಪ್ಯುಲೇಷನ್ಗೂ ಗೊತ್ತಿದೆ ನಾವೇನೇನು ಪಾಕಿಸ್ತಾನದಲ್ಲಿ ಧ್ವಂಸ ಮಾಡಿ ಬಂದಿದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. 4 ಫ್ಲೈಟ್ಗಳು ಹೋಗ್ಬಿಟ್ಟು ಅವ್ರ ದೇಶದಲ್ಲಿ ಆರ್ಬಿಟ್ಟು ಬಂದಿಲ್ಲ, ನಾವು ಸುಮ್ಮನೆ ಬಂದಿಲ್ಲ. ಎಲ್ಲ ಏನೇನು ಹಾಳು ಮಾಡಬೇಕೋ, ನಾಗರಿಕರಿಗೆ ತೊಂದರೆ ಮಾಡ್ದಂಗೆ ಅವ್ರ ಏರ್ ಬೇಸ್ಗಳಿರ್ಬೋದು, ಅವ್ರ ಟೆರರಿಸ್ಟ್ ಪ್ಲೇಸ್ಗಳಿರ್ಬೋದು, ಅವ್ರನ್ನೆಲ್ಲ ನಾಶ ಮಾಡೇ ಬಂದಿರೋದು. ನಾಗರಿಕರಿಗೆ ತೊಂದರೆ ಮಾಡಿಲ್ಲ, ಅಷ್ಟಂತೂ ಗ್ಯಾರಂಟಿ. ಸುಮ್ಮನೆ ನಮ್ಮ ಕೊತ್ತೂರು ಮಂಜುನಾಥ್ ಹೇಳಿದ್ರಲ್ಲ 4 ಫ್ಲೈಟ್ಗಳು ಬಂದುಬಿಟ್ಟವ್ರೆ ಅಂತ, ಆ ಥರ ಏನೂ ಆಗಿಲ್ಲ. ಅದು ಬೇಜವಾಬ್ದಾರಿ ಮಾತಿದು, ಬೇಜವಾಬ್ದಾರಿ ಮಾತು. ಅದು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ. ಅದೇ ಸರ್, ಇವಾಗ ಏನು 26 ಜನ ಸತ್ತವರ ಹೆಂಡತಿಯವರಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ಮಾತನ್ನು? ಅದಂತೂ ನಿಜ, ಇನ್ನೂ ಸಿಕ್ಕಿಲ್ಲ. ಮುಂದೆ ಸಿಗ್ಬೋದು ಅನ್ನೋ ಆಶಾಭಾವನೆ ನನಗಿದೆ. ಇಲ್ಲಿನ ತನಕ ಸಿಕ್ಕಿಲ್ಲ. 26 ಜನ ಏನು ಸತ್ತಿದ್ದಾರೆ, ಅವ್ರ ಮನೆಯವ್ರಿಗೆ ಇನ್ನೂ ಶಾಂತಿ ಸಿಕ್ಕಿಲ್ಲ, ನೆಮ್ಮದಿ ಸಿಕ್ಕಿಲ್ಲ. ಅದಂತೂ ನಾನು ಹೇಳ್ತೀನಿ ಗ್ಯಾರಂಟಿ. ನನಗೂ ಈ ವಾರ ಇಷ್ಟಕ್ಕೆ ನಿಲ್ತಿದ್ದು ನನಗೂ ತೃಪ್ತಿ ಇಲ್ಲ. ಇನ್ನೂ ಮುಂದುವರೆದಿದ್ರೆ ಅವರಿಗೆ ಒಂದು ಎಲ್ಲಾದರೂ ಸಿಕ್ಕಿರೋದು ಒಂದು ಆತ್ಮಾಭಿಮಾನ ಎಲ್ಲ ಸಿಕ್ಕಿರೋದು ಇನ್ನೂ ಮುಂದಿದೆ. ಇದು ಅಲ್ಪ ವಿರಾಮ ಅಷ್ಟೇ, ಇದು ಪೂರ್ಣ ವಿರಾಮ ಅಲ್ಲ. ಹಾಗಾಗಿ ಮುಂದೆ ಅವ್ರಿಗೂ 26 ಜನಕ್ಕೂ ಶಾಂತಿ ನೆಮ್ಮದಿ ಸಿಗೋ ಹತ್ತಿರದಲ್ಲೇ ಇದೆ ಕಾಲ. ಹಾಗಾಗಿ ಏನು ಅವ್ರಿಗೇನು ಆತಂಕ ಪಡೋ ಅಂಥದ್ದೇನಿಲ್ಲ. ಮುಂದೆ ಅದೇ ಆಗುತ್ತೆ, ಅವ್ರಿಗೆ ತಕ್ಕ ಶಾಸ್ತಿ. ಆಯಿತಾ? ಹಾಗೆ ಕೊತ್ತೂರು ಮಂಜುನಾಥ್ ಈ ಥರ ಎಲ್ಲ ಬೇಜವಾಬ್ದಾರಿ ಮಾತುಗಳು ಮಾತಾಡಬಾರ್ದು. ಮುಂದಾದ್ರೂ ಎಚ್ಚರಿಕೆಯಿಂದ ಮಾತಾಡೋದು ಕಲೀಲಿ ಅವರು, ಅಷ್ಟು ಹೇಳ್ತೀನಿ ಈ ಸಮಯದಲ್ಲಿ. ಅದೇ ಸರ್, ಇವಾಗೇನು ಟೆರರಿಸ್ಟ್ ಬಂದಿರೋ 4-5 ಜನ, 4 ಜನ ಸತ್ತಿದ್ದಾರೆ. ಇಲ್ಲ ಅವ್ರನ್ನ ನಾವು ಏನು ಇಲ್ಲ, ಆ 4 ಜನದಲ್ಲಿ 2 ಪಾಕಿಸ್ತಾನದವರು, 2 ಇಲ್ಲೇವ್ರೇನೆ. ನಮ್ಮವ್ರ ಸಪೋರ್ಟಿಂದಲೇ ಅವರು ಇಲ್ಲಿ ಅಟ್ಯಾಕ್ ಮಾಡೋಕ್ಕಾಗಿರೋದು. ಅವ್ರು ಅಲ್ಲಿಂದ ಬಂದು ಇದೆಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಇನ್ನೂ 4 ಜನ ಸಿಕ್ಕಿಲ್ಲ. ಇಷ್ಟರಲ್ಲೇ ಸಿಗ್ತಾರೆ. ಎಲ್ಲಿ ಬಿಲ್ದಲ್ಲಿ ಅಡಕ್ಕೊಂಡಿದ್ರು ಬಿಡಲ್ಲ ನಮ್ಮವರು, ನೋಡಿ ಹೊಡಿತಾರೆ ಸರಿಯಾಗಿ. ಹಾಗಾಗಿ ಸ್ವಲ್ಪ ಟೈಮ್ ಬೇಕಷ್ಟೇ. ಹಾಗಾಗಿ ತಪ್ಪೇನೆ ಅವ್ರು ಮಾಡಿರೋದು. 26 ಜನ ಕೊಂದಿರೋದು ತಪ್ಪೇನೆ. ಅದು ಯಾರೂ ಕ್ಷಮಿಸಲಾರ್ದಂಥದ್ದು. ಅದು ಜ್ಞಾಪಿಸ್ಕೊಂಡ್ರೆ ಎಲ್ಲರೂ 140 ಕೋಟಿ ಜನಕ್ಕೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆಗಿರುವಾಗ ಅದೆಲ್ಲ ಮಾಡಬಾರ್ದು. ಆ ಥರ ಟೆರರಿಸ್ಟ್ ಅಲ್ಲಿಂದ ಕರ್ಕೊಂಡು ಬಂದು ಮಾಡೋದು ಇದೆಲ್ಲ ಮಾಡಬಾರ್ದು. ಬೀಟ್ ಪ್ಲಸ್ ಕರ್ನಾಟಕ.